ಕಂಪ್ಯೂಟರ್ ಧನು ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಸಾಮಾನ್ಯ ಭವಿಷ್ಯ ನಿಧಿ GPF ಬ್ಯಾಲೆನ್ಸ್ ಶೀಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೊಸ ವೆಬ್ಸೈಟಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಮತ್ತು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿಕೊಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಸ್ನೇಹಿತರೆ, ತಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವಂಥ ವೆಬ್ಸೈಟ್ GPF ಹೊಸ ಲಾಗಿನ್ಗೆ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ತಾವು ತಮ್ಮ ಡಿಪಾರ್ಟ್ಮೆಂಟ್ GPF ಶಾರ್ಟ್ ಡಿಪಾರ್ಟ್ಮೆಂಟ್ ಕೋಡನ್ನು ಆಯ್ಕೆ ಮಾಡಿಕೊಂಡು GPF ನಂಬರನ್ನು ನಮೂದಿಸಿ ಪಾಸ್ವರ್ಡನ್ನು ಜಾಗದಲ್ಲಿ ಪಾಸ್ವರ್ಡ್ ನಮೂದಿಸಬೇಕು. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ 6 ಅಕ್ಷರಗಳ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ನನ್ನು ಆಗಬೇಕಾಗತ್ತೆ. ತಾವು ಪ್ರಥಮ ಬಾರಿಗೆ ಏನಾದರೂ ಈ ವೆಬ್ಸೈಟ್ಗೆ ಭೇಟಿ ಕೊಡ್ತಾ ಇದ್ದರೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಇಲ್ಲಿ ಕೆಳಭಾಗದಲ್ಲಿ ಕಾಣಿಸ್ತಾ ಇರುವಂಥ ನ್ಯೂ ಯೂಸರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಮುಂದಿನ ಪರದೆ ಓಪನ್ ಆಗುತ್ತೆ. ಈ ಮುಂದಿನ ಪರದೆ ಇದು ಒನ್ ಟೈಮು ಆ್ಯಕ್ಟಿವಿಟಿ ರಿಜಿಸ್ಟರು. ತಾವು ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದಿನ ಪರದೆ ತೆರೆದುಕೊಳ್ಳುತ್ತೆ. ಈ ಮುಂದಿನ ಪರದೆಯಲ್ಲಿ ಡಿಪಾರ್ಟ್ಮೆಂಟ್ ಕೋಡು, ಅಕೌಂಟ್ ನಂಬರು, GPF ಅಕೌಂಟ್ ನಂಬರು, ತಮ್ಮ ಡೇಟ್ ಆಫ್ ಬರ್ತನ್ನು DDMM YYY ಅಂದರೆ 224 ಅಕ್ಷರಗಳ ಜನ್ಮ ದಿನಾಂಕವನ್ನು ನಮೂದಿಸಿ ಇಲ್ಲಿ ಕಾಣುವಂಥ ಕ್ಯಾಪ್ಚಾ 6 ಅಕ್ಷರಗಳ ಕ್ಯಾಪ್ಚಾವನ್ನು ನಮೂದಿಸಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋ ಫೆಚ್ ಆಗುತ್ತೆ. ತಮ್ಮ ಹೆಸರು, ಅದೇ ರೀತಿ KGID ಸಂಖ್ಯೆ ಮತ್ತು ಮೊಬೈಲ್ ನಂಬರ್ ಆಟೋ ಫೆಚ್ ಆಗುತ್ತೆ. ಇಮೇಲ್ ID ಮತ್ತು DDO ಕೋಡನ್ನು K1 DDO ಕೋಡನ್ನು ಎಂಟ್ರಿ ಮಾಡಿ ತಾವು ರಿಜಿಸ್ಟರ್ ಆಗಬೇಕಾಗತ್ತೆ. OTP ಬರುತ್ತೆ, ರಿಜಿಸ್ಟರ್ ಆಗಬೇಕಾಗತ್ತೆ. ಒಂದು ಪಕ್ಷ ತಾವೇನಾದರೂ ಈಗಾಗಲೇ ರಿಜಿಸ್ಟರ್ ಆಗಿದ್ದರೆ ನೀವು ಇಲ್ಲಿ ಕೊಟ್ಟು ವೆರಿಫೈ ಮೇಲೆ ಕೊಟ್ಟಿದ ತಕ್ಷಣ ತಮಗೇನಾಗುತ್ತೆ, ಈ ರೀತಿ ಎಲ್ಲ ಆಟೋ ಫೆಚ್ ಆಗುತ್ತೆ. ನೀವು ಡೈರೆಕ್ಟಾಗಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಿ ಅಂತ ಅರ್ಥ. ಒಂದು ಪಕ್ಷ ರಿಜಿಸ್ಟರ್ ಆಗಿದ್ದು ನಿಮಗೇನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ತಾವೇನು ಮಾಡಬೇಕಾಗತ್ತೆ, ಫರ್ಗೆಟ್ ಪಾಸ್ವರ್ಡ್ಗೆ ಹೋಗಬೇಕಾಗತ್ತೆ. ಫರ್ಗೆಟ್ ಪಾಸ್ವರ್ಡು ಎಲ್ಲಿ ಕಾಣಿಸುತ್ತೆ ನೋಡಿರಿ, ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಇದೆ. ಇಲ್ಲಿ ಅಂದರೆ ಲಾಗಿನ್ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಇದೆ. ಫರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿದ್ರೆ ತಮಗಿಲ್ಲಿ ಸೀರೀಸ್ ಅಂದರೆ GPF ಬ್ಯಾಲೆನ್ಸ್ ಶೀಟ್ ಸೀರೀಸು ಅಕ್ಷರವನ್ನು ಆಯ್ಕೆ ಮಾಡಿಕೊಂಡು ಅಕೌಂಟ್ ನಂಬರನ್ನು ಕೊಟ್ಟು ಡೇಟ್ ಆಫ್ ಬರ್ತನ್ನು ಕೊಟ್ಟು ಇಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ಕೊಟ್ಟು ಕ್ಲಿಕ್ ಹಿಯರ್ ಟು ವೆರಿಫೈ ಯೂಸರ್ ಅಂತ ಕೊಟ್ಟಿದ ತಕ್ಷಣ ನಮಗೇನಾಗುತ್ತೆ, ಇಲ್ಲಿ OTP ಬರುತ್ತೆ, ಮೊಬೈಲ್ಗೆ OTP ಬರುತ್ತೆ. ಆ OTPಯನ್ನು ನೆಕ್ಸ್ಟ್ ಪೇಜಲ್ಲಿ ಎಂಟ್ರಿ ಮಾಡಿ ಓಕೆ ಅಂತ ಕೊಟ್ಟಿದ ತಕ್ಷಣ, ವೆರಿಫೈ ಕೊಟ್ಟಿದ ತಕ್ಷಣ ನಿಮಗೆ ನ್ಯೂ ಪಾಸ್ವರ್ಡ್ ಸೆಟ್ಟಿಂಗಿಗೆ ಅವಕಾಶ ಕೊಡುತ್ತೆ. ಒಂದು ಸರಿ ಪಾಸ್ವರ್ಡನ್ನು ಮಿನಿಮಮ್ ಒಂದು ದೊಡ್ಡ ಅಕ್ಷರ, ಕನಿಷ್ಠ 13 ಅಕ್ಷರಗಳ ಪಾಸ್ವರ್ಡನ್ನು ತಾವಿಲ್ಲಿ ನಮೂದಿಸಬೇಕು. ನಮೂದಿಸಿ ತಾವು ಏನು ಮಾಡಬೇಕು, ಪಾಸ್ವರ್ಡನ್ನು ಸಬ್ಮಿಟ್ ಮಾಡಿಕೊಂಡ್ರೆ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಆ ನಂತರ ನಿಮಗೆ ಲಾಗಿನ್ ಪೇಜಿಗೆ ಬಂದು ಇಲ್ಲಿ ಸೀರೀಸನ್ನು ಆಯ್ಕೆ ಮಾಡಿಕೊಂಡು ಅಕೌಂಟ್ ನಂಬರನ್ನು ಕೊಟ್ಟು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಕೊಟ್ಟು ವೆರಿಫೈ ಮಾಡಿದ್ಮೇಲೆ ತಮಗೇನಾಗುತ್ತೆ, ಈ ರೀತಿ ಬ್ಯಾಲೆನ್ಸ್ ಶೀಟು ಲಾಗಿನ್ ಪೇಜಿಗೆ ಬರುತ್ತೆ. ಇಲ್ಲಿ ಕಾಣಿಸ್ತದೆ, ಓಮ್ ಕಾಣಿಸುತ್ತೆ, ಆಲ್ ಆಥರೈಸೇಷನ್ಸ್ ಕಾಣಿಸುತ್ತೆ, ಆ್ಯನ್ಯುಯಲ್ ಸ್ಟೇಟ್ಮೆಂಟ್ ಕಾಣಿಸುತ್ತೆ. ಇಲ್ಲಿ ಆ್ಯನ್ಯುಯಲ್ ಸ್ಟೇಟ್ಮೆಂಟ್ ಮೇಲೆ ಇಲ್ಲಿ ತಾವೇನಾದರೂ ಕ್ಲಿಕ್ ಮಾಡಿದ್ರೆ ಇದು ಟೈಮ್ ಔಟ್ ಆಗಿದೆ, ಲಾಗೌಟ್ ಆಗಿದೆ. ಹೊಸದಾಗಿ ಲಾಗಿನ್ ಆಗೋಣ. ಲಾಗಿನ್ ಆಗೋದು ಅಂದರೆ ಸೀರೀಸನ್ನು ಆಯ್ಕೆ ಮಾಡ್ಕೊಳ್ಳಿ. ಸೀರೀಸ್ ಆಯ್ಕೆ ಮಾಡಿಕೊಂಡು GPF ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ತಾವೇನು ಪಾಸ್ವರ್ಡನ್ನು ಸೆಟ್ ಮಾಡಿದ್ರಿ ಆ ಪಾಸ್ವರ್ಡನ್ನು ನಮೂದಿಸಬೇಕು. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೇನಾಗುತ್ತೆ, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3ನೇ ಆಪ್ಷನ್ನು GPF ಆ್ಯನ್ಯುಯಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ 5 ವರ್ಷದ GPF ಬ್ಯಾಲೆನ್ಸ್ ಶೀಟ್ ಇದೆ. ಇಲ್ಲಿ ನೋಡ್ಬೋದು ನೀವು, GPF ಅಕೌಂಟ್ ನಂಬರ್ ಇದೆ, ಇಯರ್ ಇದೆ, ಡಿಸ್ಕ್ರಿಪ್ಷನ್ಸ್ ಇದೆ, PDF ಅಂತಿದೆ. ಇಲ್ಲಿ PDF ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೇನಾಗುತ್ತೆ, GPF ಬ್ಯಾಲೆನ್ಸ್ ಶೀಟು ಡೌನ್ಲೋಡ್ ಆಗುತ್ತೆ. ಈ ರೀತಿ GPF ಬ್ಯಾಲೆನ್ಸ್ ಶೀಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು
ಆಪ್ಷನ್ನು. ಇದು ಆಲ್ ಆಥರೈಸೇಷನಲ್ಲಿ ನಿಮಗೆ GPF ಲೋನು ಮತ್ತು ಪಾರ್ಷಿಯಲ್ಗೆ ಅಪ್ಲೈ ಮಾಡಿದಾಗ ಸ್ಟೇಟಸನ್ನು ನೋಡ್ಕೊಳ್ಳಿಕ್ಕೆ ಇಲ್ಲೇ ಅವಕಾಶ ಕೊಡ್ತಾರೆ. ಇಲ್ಲಿ ಎಡಭಾಗದಲ್ಲಿ ನೋಡ್ಬೋದು ನೀವು ವೆಲ್ಕಮ್ ನೇಮ್ ಇದೆ, GPF ಅಕೌಂಟ್ ನಂಬರ್ ಇದೆ, ಪಕ್ಕದಲ್ಲಿ ಲಾಗೌಟ್ ಇದೆ. ಒಂದು ಸರಿ ಲಾಗಿನ್ ಆದಮೇಲೆ ಲಾಗೌಟ್ ಆಗೋದು ಯಾವುದೇ ಕಾರಣಕ್ಕೆ ಮರಿಬಾರ್ದು. ಇಲ್ಲಿ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ಲಾಗೌಟ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.